ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇದು ನಮ್ಮ ಊರು. ನಮ್ಮ ಶಾಲೆ ಸ್ಥಾಪನೆಯಾಗಿದ್ದು ಫೆಬ್ರವರಿ 8, 1926ರಲ್ಲಿ. ಮುಂಚೆ 8ನೇ ತರಗತಿವರೆಗೂ ಇತ್ತು. 2022-23ರಲ್ಲಿ 9ನೇ ತರಗತಿ ಪ್ರಾರಂಭವಾಯಿತು. 2023-24ರಲ್ಲಿ 10ನೇ ತರಗತಿ ಪ್ರಾರಂಭವಾಯಿತು. 1ರಿಂದ 10ನೇ ತರಗತಿವರೆಗೆ ಸುಮಾರು 351 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಬಾಟಲಿ ಅಥವಾ ಪಾತ್ರೆಯಲ್ಲಿ ಹಾಕಿಕೊಂಡು ಬಸ್ತುವ. ಈಗ ನನ್ಗೇನು ಬರುತ್ತಪ್ಪ, ಸರ್ವಿಸ್ ಹೋಗ್ಬೇಕ. जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंग विंध्य
तरंग तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಶಾಲೆ ಒಂದು ದೇವಸ್ಥಾನದಂಗೆ. ಅಲ್ಲಿನ ಶಿಕ್ಷಕರೇ ಅಲ್ಲಿನ ದೇವರು ಶಿಕ್ಷಣ ಕೊಡ್ತಾನೆ, ರಕ್ಷಣೆನೂ ಮಾಡ್ತಾನೆ. ಬಿಸಿ ಬಿಸಿ ಹಾಲು ಗ್ಲಾಸಲ್ಲಿದ್ದರೆ ಸುಡುತ್ತೆ ಅಂತ ತಾಟಲ್ಲಿ ನಡೆಸ್ಕೊತಾ ಇದ್ವಿ. ಎಲ್ಲ ಟೀಚರ್ಸ್ ಈ ಥರ ಇಟ್ಕೊಂಡಾಗ ಒಂದೊಂದು ಸರ್ತಿ ಭಯ ಕೂಡ ಆಗ್ತಾಯಿತ್ತು, ಇವತ್ತು ನಮ್ಮ ಕ್ಲಾಸಿಗೆ ಯಾರು ಬರ್ತಾರೋ ಅಂತ. ನಾವು ಇಷ್ಟಪಡೋ ಟೀಚರ್ ನಮ್ಮ ಕ್ಲಾಸಿಗೆ ಬಂದಾಗ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಂದರೆ ಅವಾಗವಾಗ ಜೋಕಾಲಿ ನಗಿಸ್ತಾಯಿದ್ರು. ಅಲ್ಲಿರೋ ಗಾಳಿ, ಅಲ್ಲಿರೋ ಶಾಂತತೆ, ಅಲ್ಲಿರೋ ವಾತಾವರಣ ತುಂಬ ಇಷ್ಟ ಆಗ್ತಾಯಿತ್ತು. ಕ್ಲಾಸಲ್ಲಿ ಇರಬೇಕಾದ್ರೆ 12 ಗಂಟೆ ಯಾವಾಗುತ್ತೋ, ಬೆಲ್ ಯಾವಾಗ ಹೊಡಿತಾರೋ ಅಂತ ಕಾಯ್ತಾ ಇದ್ವಿ. ಬೆಲ್ ಹೊಡಿದ ತಕ್ಷಣ ಎಲ್ಲರೂ ಓಡಿ ಬರ್ತಾಯಿದ್ವಿ. ಮುಂಚೆ ಎಲ್ಲ ಫ್ರೆಂಡ್ಶಿಪ್ ಹಿಂಗೆ ಮಾಡ್ತಾಯಿದ್ವಿ, ಆದರೆ ಇವಾಗ ಹೆಂಗೆ ಮಾಡ್ತಿದ್ದಾರೋ ಅಂತ ನನಗೂ ಗೊತ್ತಿಲ್ಲ. ಒಂದು ಗಂಟೆಗೆ ನಮಗೆ ಊಟಕ್ಕೆ ಬಿಡ್ತಾಯಿದ್ರು. ಇವಾಗ ನಾವು ಕೂಡ ಹಂಗೆ ಬರ್ತಾಯಿದ್ವಿ ನೋಡಿ. ನಮಗೂ ಟೀಚರ್ಸ್ ಇದೇ ಥರ ಬಂದಿರ್ತಾ ಇದ್ರು. ಇವಾಗ ಹೆಂಗೆ ಹೇಳ್ತಿದ್ದಾರೋ ಹಿಂಗೆ. ಕೆಳಗೆ ಚೆಲ್ಲಬಾರ್ದು, ಹೌದಿಲ್ಲ? ಅನ್ನಪೂರ್ಣೇಶ್ವರಿ ಶ್ರೇಷ್ಠವಾದದ್ದು, ಹೌದಿಲ್ಲ? ಕೆಳಗೆ ಹೊಟ್ಟೆ ಏನು ಕಾಯಿಪಲ್ಯ ಯಾವ್ದು ಏನು ಚೆಲ್ಲಬಾರ್ದು. ಅನ್ನದಾತ ಸುಖಿ ಭವ ಅಂತಂದು ಊಟ ಮಾಡೋದು, ಹೌದಿಲ್ಲ ರೀ? ಹೌದಿಲ್ಲ? ಅನ್ನದಾತ ಯಾರು? ರೈತ, ಹೌದಿಲ್ಲ? ರೈತರು ಕೊಟ್ಟಂಥ ಅನ್ನವನ್ನು ನಾವು ಊಟ ಮಾಡೋದಿಲ್ಲ ಅಂದರೆ ಅದನ್ನು ಹೊಟ್ಟೆ ಕೆಳಗೆ ಚೆಲ್ಲಬಾರ್ದು, ಹೌದಿಲ್ಲ? ಮಧ್ಯಾಹ್ನ ಬಿಸಿ ಊಟ ಭಾಳಷ್ಟು ಚೆನ್ನಾಗಿ ನಡೀತಾ ಇದೆಲ್ಲ ನಮಗೆ, ಹೌದಿಲ್ಲ? ಮುಂಜಾನೆ ಊಟ ಮಾಡಿದ್ರೆ ಬಂದ್ರೂ ಮಧ್ಯಾಹ್ನ ಇನ್ನು ಊಟ ಸಿಗ್ತದೆ, ಹೌದಿಲ್ಲ? ತಿನ್ನಕ್ಕೆ ರುಚಿಯಾಗಿತ್ತಲ್ಲೋ
ಅವಾಗವಾಗ ಈ ಥರ ಜಗಳ ಕೂಡ ಆಡ್ತಾ ಇದ್ವಿ. ಯಾರ ಹತ್ರ ದುಡ್ಡು ಇರ್ತಿತ್ತಂದ್ರೆ ಎಲ್ಲರೂ ಅಂಗಡಿ ಹೋಗ್ತಾ ಇದ್ವಿ. ತಗೊಳ್ಳೋನು ಒಬ್ನು ಎಂತೆ 10 ಜನ. ನೀವು ಕೂಡ ಈ ಥರ ಮಾಡೇ ಇರ್ತೀರಾ? ಏನಾದರೂ ಸುಳ್ಳು ಹೇಳಿ ಕ್ಲಾಸ್ ಬಂಕ್ ಮಾಡೋದು. ಮುಂದಿನಿಲ್ಲ ಇಲ್ಲಪ್ಪ ನನ್ನ ನೆಕ್ಕಿ ಬಿಡ್ತಾರೆ ಸರ್ಗು. ನಾನೇ ಅಲ್ಲಿ ಮಾಡ್ಕೊಂಡು ಬಂದಿಲ್ಲ. ನಮ್ಮ ಮನೆಯಾಗ ಸರ್ ಹೇಳ್ತಾನಂದ ಇವತ್ತು ನಾನು ಕ್ಲಾಸಿಗೆ ಹೋದ್ರೆ ಪಕ್ಕ ಎಟ್ಟು ತಿಂತೀನಿ ಅಂದ್ಬಿಟ್ಟು ಅವಾಗ ಕ್ಲಾಸ್ ಬಂಕ್ ಮಾಡ್ತಿದ್ದೆ. ನನ್ನ ಜೊತೆ ಬರ್ತೇನ ಇಲ್ಲಪ್ಪ ನಮ್ಮ ಅಪ್ಪ ಬೈತಾನ ನಾನು ಲೋಕರ್ ಬರ್ತೇನೆ. ನನ್ನ ಬ್ಯಾಗ್ ತಪ್ಪಿ ಹೋಗೋ ನನ್ನ ಬ್ಯಾಗ್ ಹೋಗ್ತಾನಿಕ್ಕೆ ನೀ ಲೋಕರ್ ಬರಕ್ಕೋ. ನಾ ಬರ್ಲಿಕ್ಕಂದ್ರೆ ಅಷ್ಟರು ನಾ ತರ್ತೇನೆ ತಗೋರು. ನಾ ತರ್ತೇನೆ ಹೋಗ್ತೇನೆ ತಗೋರು. ಸಂಜೆ 5 ಗಂಟೆ ಆದ್ಮೇಲೆ ಆಗೋ ಖುಷಿನೇ ಬೇರೆ. ಅಕ್ಕ ಮಮ್ಮಿ ಎಲ್ಲಿದ್ದಾಳು? ಊರಿಗೆ ಹೋಗಿದ್ದಾಳ. ಎಲ್ಲಿ ಹೋಗ್ಬೇಡ, ಅಭ್ಯಾಸ ಮಾಡ್ಕೊಂಡು ಕೂತಿದ್ದೆ. ಎಲ್ಲ ಅಭ್ಯಾಸ ಮಾಡು. ಯಾಕೆ ಇಷ್ಟಾಗಿ ಲೇಟ್ ಮಾಡಿದಿ? ಆಟ ಆಡಕ್ ಹೋಗಿತ್ತು. ಬರೇ ಇದನ್ನ ಮಾಡ್ನಿ, ಅಭ್ಯಾಸದ ಏನ್ ಮಾಡ್ಬೇಡ. ಬರೀ ಇದಾಯ್ತು ಇದ್ದ. ಶಾಲೆ ಏನೋ ಬೇಗ ಬಿಡ್ತಿತ್ತು, ಆದರೆ ಮನೆಗೆ ಹೋಗೋಕ್ಕೆ ರಾತ್ರಿ ಆಗ್ತಿತ್ತು. ಮನೆಗೆ ಬಂದ್ಮೇಲೆ ಬೇಯಿಸ್ಕೋದಂತೂ ತಪ್ತಾನೆ ಇರಲಿಲ್ಲ. ಆಟ ಆಡ್ತಿದ್ವಿ. ಏನ್ ಆರೋಗ್ಯತೆ ಫೋನಲ್ಲೈತೆ ಕಣ್ಣು ತಗೊಂಡು ಅಭ್ಯಾಸ ಮಾಡ್ಕೊಂಡು ಬಾ. ಫೋನಲ್ಲೈತೆ ಹೋಗ್ಬಿಟ್ಟೆಲ್ಲ ಅಭ್ಯಾಸ ಮಾಡ್ಕೊಂಡು ತಪ್ಪಿಲ್ಲ. ಕೈಕಾಲು ತಪ್ಪ ಬಾ. ಕೈಕಾಲು ತಗೊಂಡೆ ಕಾಲು ಸಣ್ಣ ಸ್ವಚ್ಛ ತಗೋಬೇಕಾದ್ರೆ ಹೊರ್ಸ್ಕೊರ ಎಲ್ಲ ಕಡೆ ಹೊರ್ಸ್ಕೊ. ಹಸ್ರನ ಎಲ್ಲಿ ಹೋಗೋದಿಲ್ಲಕ್ಕ. ಏನ್ ಹೇಳೋದ್ರಿಂದ ಅಭ್ಯಾಸ ಪಾಠ ಓದ್ಕೊಂಡ್ ಮಾಡೋದು. ಇಂಗ್ಲೀಷ್ ಅಂಡ್ ಕನ್ನಡ. ಇಂಗ್ಲೀಷ್ ಸಂಡೇ ಏನಾದರೂ ಇತ್ತಂದರೆ ಬೆಳಿಗ್ಗೆನೇ ಆಟ ಆಡ್ತಿದ್ವಿ.
ನನ್ನ ಕಡೆ ಬಾ. ಬಿಡು ನಾವು ನಾ ಹೇಳಿದ್ದಿಲ್ಲ ನಾವು ಗೆದ್ದೇವಂತ ಮಮ್ಮಿ ಮಾಡ್ಬಾರ್ದು. ಗೆದ್ದೇವನಾದ್ರೂ ಮಾಡ್ತೇವು. ಮುಂದಿನ ಸಲ ಬಿ ನಾವ ಗೆಲ್ತೇವ್ ನೋಡಕ್ಕೆ. ಬರ್ರಿ ಬೇರೆದಾಟ ಆದ್ನು ಬರ್ರಿ. ಹಳೆದೆಲ್ಲ ನೆನೆಸ್ಕೊಂಡಾಗ ಆಗೋ ಖುಷಿನೇ ಬೇರೆ. ಇದೆಲ್ಲ ನೋಡ್ತಾ ಇದ್ರೆ ಹಳೆದೆಲ್ಲ ಜಾಸ್ತಿ ನೆನಪು ಬರುತ್ತಲ್ಲ, ನನಗೂ ಹಂಗೆ ಬರ್ತಾಯಿತ್ತು. ಅದೇ ಗಾಳಿ, ಅದೇ ವಾತಾವರಣ, ಅದೇ ಕ್ಲಾಸ್ ರೂಮ್ಸ್, ಅದೇ ಶಾಂತತೆ ನೋಡಿ ತುಂಬ ಖುಷಿ ಆಯಿತು. ಫ್ರೇರನ್ನ ಎತ್ಕೊಂಡಾಗ ಅಲ್ಲಿರೋ ಪಂಚಾಂಗನ ಓದಕತ್ತಿದ್ರು. ಅವಾಗ ನನ್ನ ಕಾಲು ನಡ್ತಾ ಇತ್ತು. ಅದನ್ನು ನೆನೆಸ್ಕೊಂಡಾಗ ನನಗೆ ನಗೆ ಬರುತ್ತೆ. ನಿಮ್ಮ ಲೈಫಲ್ಲಿ ಕೂಡ ಇದೇ ರೀತಿ ಆಗಿರುತ್ತೆ ಅಲ್ಲ? ಏನಾದರೂ ಹೇಳಬೇಕಿತ್ತಂದರೆ ಆಫೀಸ್ ಹತ್ರ ಹೋಗಿ ಎತ್ಕೋತಿದ್ವಿ. ಭಯ ಏನೋ ಆಗ್ತಿತ್ತು, ಆದರೂ ನೀವು ಹೇಗೆ ಮಾಡೇ ಇರ್ತೀರ, ಈ ಥರ ನೀವು ಕೂಡ ಮಾಡೇ ಇರ್ತೀರ. ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಭಾಗದ ಗಡಿಭಾಗದ ಗುಡಿಯಾದಂತಹ ಕೋಣನಕೇರಿ ಗ್ರಾಮ. ಈ ಗ್ರಾಮದಲ್ಲಿ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು, ಸುಮಾರಾಗಿ 351 ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದ 2022-23ನೇ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಿದ್ದು, ಇದೇ ಪ್ರಥಮ ಬಾರಿಗೆ SSLC ಪ್ರಪ್ರಥಮವಾಗಿ ಈ ಒಂದು ಕೋಣನಕೇರಿ ಗ್ರಾಮದಲ್ಲಿ ಫಸ್ಟ್ ಬ್ಯಾಚ್ ಅಂತ ಹೇಳ್ಬೋದು. ಒಳ್ಳೆಯ ಕೆಲಸಗಾರರು, ಶಿಕ್ಷಕರು, ಬಹಳಷ್ಟು ಅತ್ಯುತ್ತಮವಾದ ವ್ಯಾಸಂಗವನ್ನು ಮಾಡಿದಂಥ ನುರಿತ ಶಿಕ್ಷಕರ ಒಂದು ಶಾಲೆ ಅನ್ಬೋದು. ಈ ಒಂದು ಶೈಕ್ಷಣಿಕ ಜಿಲ್ಲೆಯ ಪ್ರಗತಿಗಾಗಿ ನಮ್ಮ ಮಾನ್ಯ DDP ಆದವರಂಥ ಮೋಹನ್ ಹಂಚಾಟಿ ಸಾಹೇಬರು, ಆಮೇಲೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಶೈಕ್ಷಣಿಕ ಜಿಲ್ಲೆಯ ಮಾರ್ಗದರ್ಶನದ ಹುಕ್ಕೇರಿ ತಾಲೂಕಿನ ಎಲ್ಲ ಶೈಕ್ಷಣಿಕ ಪ್ರಗತಿಗೆ ಹಗಲಿರುಳು ದುಡಿತಿರುವಂಥ
ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದಂಥ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವರ ಒಂದು ಮಾರ್ಗದರ್ಶನ ಸಾಕಷ್ಟು ಒಳ್ಳೆಯದಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದು, ಇಲ್ಲಿಯ ಪಾಲಕ ಪೋಷಕರು, SDMC ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಎಲ್ಲರ ಗ್ರಾಮಸ್ಥರ ಒಂದು ಸಹಕಾರದಿಂದ ಭಾಳ ಅತ್ಯುತ್ತಮವಾಗಿ ಈ ಶಾಲೆ ನಡೀತಾ ಇದೆ. ಶಾಲೆ ಪ್ರಾರಂಭವಾಗಿದ್ದು ಫೆಬ್ರವರಿ 8, 1926. ಈ ಶಾಲೆ ಇನ್ನು ಬರುವಂಥ 2026ನೇ ಇಸ್ವಿಗೆ ಈ ಶಾಲೆಯ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವಂಥ ಒಂದು ಸಂದರ್ಭ. ಈ ಶಾಲೆಯ ಒಂದು ಶತಮಾನೋತ್ಸವದಾಗಿ ನಮಗೆಲ್ಲರೂ ಭಾಳ ಖುಷಿ ಆಗ್ತಾ ಇದೆ. ಈಗಿರ್ತೆ ಗ್ರಾಮಸ್ಥರೆಲ್ಲರೂ ಕೂಡ ಶತಮಾನೋತ್ಸವವನ್ನು ಆಚರಿಸುವಂಥ ಸಂದರ್ಭದೊಳಗೆ ಈ ಶಾಲೆಯನ್ನು ಅತ್ಯಂತ ಸುಸಜ್ಜಿತಗೊಳಿಸಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಗ್ರಾಮಸ್ಥರೆಲ್ಲ ಇಟ್ಕೊಂಡಾರು ಅನ್ನುವಂಥದ್ದು ಮೇಲಿನ ಮೇಲೆ ನಮಗೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಶಾಲೆ ಭಾಳಷ್ಟು ಅತ್ಯುತ್ತಮವಾದಂಥ ಶಾಲೆ ಮಾಡುವಂಥ ಕನಸನ್ನು ನಮ್ಮ ಗ್ರಾಮಸ್ಥರು ಹೊತ್ಕೊಂಡಿದ್ದಾರೆ. ಅದೆಲ್ಲವೂ ನಮಗೆ ಭಾಳಷ್ಟು ಶಿಕ್ಷಕರಿಗೆ ಸಂತೋಷದಾಯಕವಾದಂಥ ವಿಚಾರವಾಗಿದೆ. ಇನ್ನು ಸುಮಾರು ಒಂದು 2 ವರ್ಷದಾಗಿಯೇ ಒಂದು 100 ವರ್ಷದ ಇತಿಹಾಸವನ್ನು ಹೊಂದಿರುವಂಥ ಈ ಶಾಲೆ ಭಾಳಷ್ಟು ಗ್ರಾಮದ ಒಂದು ಜನರ ಎಲ್ಲ ಸಹಕಾರ, ಅತ್ಯುತ್ತಮವಾದಂಥ ಸಹಕಾರ ಇದೆ. ಒಟ್ಟಿನಲ್ಲಿ ಶೈಕ್ಷಣಿಕ ಪ್ರಗತಿವಾಗಿ ಹಗಲಿರುಳು ನಮ್ಮ ಎಲ್ಲ ಶಿಕ್ಷಕರು ದುಡಿತಾ ಇದ್ದಾರೆ. ಮಕ್ಕಳು ಕೂಡ ಒಂದು ಆಟದ ಪಂದ್ಯಾಟ ಆಗಲಿ, ನಂತರ ಒಂದು ಪ್ರತಿಭಾ ಕಾರಂಜಿ ಆಗಲಿ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಭಾಗವಹಿಸಿ ನಮ್ಮ ಶಾಲೆಯ ಒಂದು ಪ್ರಗತಿಯನ್ನು ಹೆಚ್ಚಿಸ್ತಾ ಇದ್ದಾರೆ. ಮಕ್ಕಳ ಒಂದು ಈ ಪ್ರಗತಿಯನ್ನು ಕಂಡು ನಾವು ಕೂಡ ಭಾಳಷ್ಟು ಸಂತೋಷ ಪಡ್ತಾ ಇದ್ದೇವೆ. ಪ್ರತಿ ವರ್ಷ ಆ ಶಾಲೆಯಲ್ಲಿ ನಡೆಯುತ್ತಿರುವಂಥ ಪ್ರತಿಭಾ ಕಾರಂಜಿ ಆಗಲಿ, ಆನಂತರ ಪಂದ್ಯಾಟದಲ್ಲಿ ನಮ್ಮ ಶಾಲೆಯನ್ನು ಹೆಸರು ತರ್ತಾ ಇದ್ದಾರೆ. ಸುಮಾರಾಗಿ 1ರಿಂದ 4ನೇ ತರಗತಿ ಕ್ವಿಜ್, 5ರಿಂದ 7ನೇ ತರಗತಿ ಕ್ವಿಜ್ ಅಲ್ಲಿ ಹೋದರೂ ಕೂಡ ನಮ್ಮ ತಾಲೂಕಿಗೆ ಪ್ರಥಮವಾಗಿ ಬಹುಮಾನವನ್ನು ಕೊಟ್ಟಂಥ ಈ ಶಾಲೆಯ ಕಟ್ಟಡಗಳು ಕೂಡ ಹಳೆದಾದರೂ ಕೂಡ ಹಂತವಾಗಿ ಈ ಶಾಲೆಯ ಪ್ರಗತಿ ಆಗ್ತಾ ಇದೆ. ನಮಗೆ ಸಾಕಷ್ಟು ಸಂತೋಷ ಆಗ್ತಾ ಇದೆ. ಗ್ರಾಮಸ್ಥರ ಎಲ್ಲರ ಸಹಕಾರ ಕೂಡ ಭಾಳಷ್ಟು ನಮ್ಗೆ ಇದೆ. ನಾವು ಖುಷಿಯಿಂದ ನಾವು ಎಲ್ಲರೂ ಕೂಡ ನೌಕರಿ ಮಾಡ್ಕೊತ ಅದೇವು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಒಂದು ಹೈಟೆಕ್ ಶೌಚಾಲಯ ಇದೆ, ಹೈಟೆಕ್ ಲೈಬ್ರರಿ ಇದೆ, ಆಮೇಲೆ ಶೌಚಾಲಯ ಇದೆ, ಕುಡಿಯುವ ನೀರಿನ ವ್ಯವಸ್ಥೆ ಭಾಳಷ್ಟು ಸುಗಮವಾಗಿ ನಡೀತಾ ಇದೆ. ಭಾಳಷ್ಟು ಒಳ್ಳೆಯ ರೀತಿಯಾದಂಥ ಈ ಕಾರ್ಯಕ್ರಮ. ಇನ್ನು ಹೇಳಬೇಕಂದ್ರೆ ಸರ್ಕಾರದ ಒಂದು ಯೋಜನೆಗಳು, ಒಂದು ಉಚಿತವಾದಂಥ ಶಿಕ್ಷಣ ಇದೆ, ಉಚಿತ ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ, ಉಚಿತ ಶೂ ಸಾಕ್ಸ್ಗಳಿವೆ, ಆನಂತರ ಬಿಸಿ ಊಟ, ಆಮೇಲೆ ಹಾಲು ಯೋಜನೆ, ಕ್ಷೀರಭಾಗ್ಯ ಯೋಜನೆ, ಸಾಕಷ್ಟು, ಆಮೇಲೆ ಶಿಷ್ಯ ವೇತನ, ಸಾಕಷ್ಟು ರೀತಿಯ ಸಹಕಾರ ಸರ್ಕಾರದ ಮಕ್ಕಳಿಗೆ ಒದಗಿಸ್ತಾ ಇದ್ದು, ನಾವೆಲ್ಲ ಏನೊಂದು ಬಯಸೋದಂತಂದ್ರೆ ಅದು ಅತ್ಯುತ್ತಮವಾದ ನುರಿತಂಥ ಒಂದು ಈಗ ಈ ಶಿಕ್ಷಕರಿಂದ ಹಳ್ಳಿ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ತಗೊಂಡು ಅವ್ರ ಜೀವನವನ್ನು ಒಳ್ಳೆಯದಾಗಲಿ, ಈ ಶಾಲೆಗೆ, ಈ ಊರಿಗೆ, ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದು ಹೆಚ್ಚಿಸಿ ಈ ರಾಜ್ಯದಲ್ಲಿಯೂ ಕೂಡ ಈ ಕೋಣನಕೆರೆ ಶಾಲೆಯ ಮಕ್ಕಳು ಕೂಡ ಒಳ್ಳೆಯ ರೀತಿಯಿಂದ ಅವರವರ ಜೀವನವನ್ನು ಸುಧಾರಿಸ್ಕೊಂಡು ಒಳ್ಳೆಯದಾಗಬೇಕು ಅನ್ನುವಂಥ ನಮ್ಮೆಲ್ಲರ ಶಿಕ್ಷಕರ ಆಸೆ ಇದೆ. ಆ ತಾಯಿ ದೇವಿ ಸರಸ್ವತಿ ತಾಯಿ ಆ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಈ ಶಾಲೆ ಈ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಲಿ ಅಂತೇಳಿ ನಾನು ದೇವರಲ್ಲಿ ನಾನು